ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕುತಂತ್ರ ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಿಜಿ ಸಾಗರ್ ಅವರ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಬೆಂಬಲಿಗರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೇವರಾಜ್ ಅರಸು ಅವರ ನಂತರ ಹಿಂದುಳಿದ ಸಮುದಾಯದ ಹೇಳಿಕೆಗಾಗಿ ಸಿದ್ದರಾಮಯ್ಯನವರು ಹಗಲಿರುಳು ಶ್ರಮಿಸುತ್ತಿರುವ ಅಹಿಂದ್ ನಾಯಕರಾಗಿದ್ದಾರೆ. ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕುತಂತ್ರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಒಂದು ತಿಂಗಳಿಂದ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟಾಗಿದೆ. ಈ ರಾಜಕೀಯ ಅಸ್ಥಿರತೆ ಉಂಟು ಮಾಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ಸು ನಿಜವಾಗಿ ಏನಂತಂದರೆ ಅವರು ಕಾನೂನು ಬಾಹಿರಾಗಿ ದಬಾವ್ ಹಾಕ್ತಾ ಇದ್ದಾರೆ. ಆಮೇಲೆ ಪ್ರಜಾಪ್ರಭುತ್ವ ಅಣಕು ಹಾಗೆ ಮಾಡ್ತಾ ಇದ್ದಾರೆ. ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಯದಲ್ಲಿ ಗೊಂದಲನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ನಿಜವಾಗಿ ಬಹುಮತ ಹೊಂದಿರತಕ್ಕಂಥ 136 ಏನು ಶಾಸಕರು ಹೊಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಬಹಳ ಬಹುಮತ ಹೊಂದಿರತಕ್ಕಂಥದ್ದು. ಅದು ಏನಂತಂದರೆ ನಿಶ್ಚಿತವಾಗಿ ದೃಢತೆಯಿಂದ ಕೂಡಿರ್ತಕ್ಕಂಥದ್ದಿದೆ. ಅದಕ್ಕೆ ಅನಿಶ್ಚಿತೆ ಮಾಡ್ತಕ್ಕಂಥದ್ದು ತೀವ್ರವಾದಂಥ ಖಂಡನೀಯ. ಇನ್ನು ಎರಡನೇದೇನಂತ ರಾಜ್ಯಪಾಲರನ್ನು ಬಳಸ್ಕೊಂಡು ಅವರು ಈ ಸರ್ಕಾರನ ಕೆಡವಲಿಕ್ಕೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಕುತಂತ್ರ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಅವರ ಕುತಂತ್ರ ತೀವ್ರವಾಗಿ ನಾವು ಖಂಡಿಸಿ ಮತ್ತು ರಾಜ್ಯಪಾಲರು ಇಂಥ ಕಾನೂನು ಬಾಹಿರವಾಗಿ ಕೃತ್ಯ ನಡೆಸ್ತಕ್ಕಂಥದ್ದನ್ನು ನಾವು ವಿಷಾದಿಸಿ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿ ಇದೆ. ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ತಾವು ವಾಪಸ್ ಪಡ್ಕೋಬೇಕು, ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ ಆಗ್ರಹ ಇದೆ. ಈ ರೀತಿಯಾಗಿ ಇವತ್ತು ರಾಜ್ಯದಂಥ ಕಾರ್ಯಕ್ರಮ ಇದೆ. ಮತ್ತು ಅನ್ಡೆಮೊಕ್ರೆಟಿಕ್ ಆಗಿ ಸರ್ಕಾರ ಬಹುಮತ ಇದು ಕೆಡವಲಿಕ್ಕೆ ಬಿಟ್ಟರೆ ಈ ರಾಜ್ಯದ ಎಲ್ಲ ಬಹುಸಂಖ್ಯಾತರು ಕೂಡಿ ನಾವು ಅಂತಂದರೆ ನ್ಯಾಯಕ್ಕಾಗಿ ಹೋರಾಟನ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಸುರೇಶ್ ಹಾದಿಮನಿ, ಎಸ್ಪಿ ಸುಳ್ಳದ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಹಾಗೂ ಅಹಿಂದ್ ನಾಯಕರು ಭಾಗವಹಿಸಿದ್ದರು.